ನಿನ್ನೆ ದಿವಸ ನಾವು ಕಾಂಗ್ರೆಸ್ ಪಕ್ಷದ ನಿಯೋಗ ಮಾನ್ಯ ಆಯುಕ್ತರನ್ನ ಭೇಟಿ ಮಾಡಿ ಭಾಳ ಸ್ಪಷ್ಟವಾಗಿ ಎಲ್ಲೂ ಪ್ರಿನ್ಸಸ್ ಅನ್ನೋ ರಸ್ತೆ ಅನ್ನುವಂಥದ್ದು ಹೆಸರು ಇಲ್ಲದೆ ಇರುವಂಥದ್ದನ್ನ ಅವರು ಹುಡುಕಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ. 1964ನೇ ಇಸ್ವಿಯಿಂದ ಇಲ್ಲಿವರೆಗೂ ರೆಕಾರ್ಡ್ಸ್ನ ಹುಡುಕಿರುವಂಥದ್ದು ನಾವು ಕಂಡಿದ್ದೀವಿ. ನಮ್ಮ ನೇತೃತ್ವದಲ್ಲಿ, ನಾನು ಜಿಲ್ಲಾಧ್ಯಕ್ಷಗಳ ನೇತೃತ್ವದಲ್ಲಿ ನಿಯೋಗ ಭೇಟಿ ಮಾಡಿದ್ದು ಭಾಳ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. 100ಕ್ಕೂ 100ರಷ್ಟು ನಾವು ಅದನ್ನು ಹೆಸರಿಡುವಂಥ ಕೆಲಸವನ್ನು ಮಾಡ್ತೀವಿ. ಅದರಲ್ಲೇನು ಯಾವ ವಿಚಾರಗಳು ಇಲ್ಲ. ಇನ್ನೇನೋ ಪ್ರಿನ್ಸಸ್ ಹೆಸರಿತ್ತು ಅಂತ ಯಾರೋ ಪಾಪ NR ಕಾನ್ಸ್ಟಿಟ್ಯೂನ್ಸಿನಲ್ಲಿ 2 ಸರಿ ನಿಂತಿದ್ದವರೊಬ್ಬರು MLA ಇದು ನಿಂತಿದ್ದ MLA ನೆನ್ನೆ ದಿವಸ ನಾನಿವತ್ತು ಪತ್ರಿಕೆಯಲ್ಲಿ ನೋಡಿದೆ, ಅದು ಯಾವುದೋ ಇದನ್ನು ತೋರಿಸ್ತಾ ಇರುವಂಥದ್ದು. ಅದು ಎಲ್ಲಿ, ಅದು ಯಾವ ರೆಕಾರ್ಡ್? ಅದು ಕಾರ್ಪೊರೇಷನ್, ನೀವು ಮೇಯರ್ ಆಗಿದ್ದಲ್ಲ ಸ್ವಾಮಿ, ಎಲ್ಲಿರಬೇಕದು? ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ಬರುವಂಥ ರೋಡ್ಗಳು ಯಾರ ಕಂಟ್ರೋಲಲ್ಲಿ ಇರ್ತವೆ? ಕಾರ್ಪೊರೇಷನ್ ಕಂಟ್ರೋಲ್ ಇರ್ತವೆ. ಕಾರ್ಪೊರೇಷನಲ್ಲಿ ಇರಬೇಕಲ್ವ ದಾಖಲೆನಲ್ಲಿ ಯಾವುದಾದ್ರು ಹೆಸರಿದ್ರೆ. ಯಾವ ನಕ್ಷೆ ಅದು? ಯಾರ ನಕ್ಷೆ? ಅದೇ ನಕ್ಷೆ ರೋಡ್ ರಸ್ತೆ, ರೋಡ್ ಹೆಸರು ಹಾಕಿರುತ್ತಲ್ಲಿ ನಕ್ಷೆ. ಹಾಂ 1931ರಲ್ಲಿ KRS ರಸ್ತೆ ಅಂತ ನಾಮಕರಣ ಆಗಿರುವಂಥದ್ದಕ್ಕೆ ಮೈಸೂರು ಗೆಜೆಟೈರಲ್ಲಿದೆ. ನಕ್ಷೆಲಲ್ಲ, ಮೈಸೂರು ಗೆಜೆಟೈರಲ್ಲಿದೆ. DC ಆಫೀಸಲ್ಲಿ ಮೈಸೂರು ಗೆಜೆಟೈರ್ ಇದೆ. ದಯಮಾಡಿ ನೀವು ಇಂಟರ್ನೆಟ್ಟಲ್ಲಿ ಮೈಸೂರು ಗೆಜೆಟೈರ್ ಅಂತ ಹೊಡಿರಿ, ಗೂಗಲ್ ಸರ್ಚ್ ಕೊಡಿ, ಬರ್ತದೆ. 300 ಪೇಜ್ ಇದೆ, ಅದು ದೊಡ್ಡ ಬುಕ್ಕು. 1931ರಲ್ಲಿ KRS ಡ್ಯಾಮ್ ಕಂಪ್ಲೀಟ್ ಆಗಿದ್ದು. ಆಗ ಆ ರಸ್ತೆಗೆ ಹೆಸರಿಟ್ಟಿದ್ದು ಕೃಷ್ಣರಾಜ ಸಾಗರ ರಸ್ತೆ ಅಂತ, ಪ್ರಿನ್ಸಸ್ ರಸ್ತೆ ಅಂತಲ್ಲ. ಕೃಷ್ಣ ನಂಜಮ್ಮಾಣಿ ರಸ್ತೆ ಇದೆಯಲ್ಲ, ಪ್ರಿನ್ಸಸ್ ಕೃಷ್ಣ ನಂಜಮ್ಮಾಣಿ ರಸ್ತೆ, ಇದು ಹಾಸ್ಪಿಟ್ಲು, ಅದು PKTB ಆಸ್ಪತ್ರೆ ನಿರ್ಮಾಣ ಆಗಿದ್ದು 1921ರಲ್ಲಿ. ಇದು 31ರಲ್ಲಿ ಕಂಪ್ಲೀಟ್ ಆಯಿತು KRS. ಸೊ ಆ ರಸ್ತೆಗೆ ಹೋಗುವಂಥ ದಾರಿನ KRS ರಸ್ತೆ ಅಂತ. ಯಾವುದಕ್ಕೆ? ರಸ್ತೆಗೆ 100ಕ್ಕೂ 100ರಷ್ಟು ಕಾರ್ಪೊರೇಷನು ಕಾನೂನಾತ್ಮಕವಾಗಿ ಏನು ಪ್ರಸ್ತಾವನೆ ಹೋಗಿದೆ, ಪ್ರಸ್ತಾವನೆಯನ್ನು ಅನುಷ್ಠಾನ ಮಾಡ್ತಾರೆ. ಅಲ್ಲಲ್ಲ, ಕಾರ್ಪೊರೇಷನಲ್ಲಿ ಯಾವುದೂ ದಾಖಲೆಗಳಿಲ್ವಲ್ಲ. ಪ್ರಿನ್ಸಸ್ ರಸ್ತೆ ಅನ್ನುವಂಥ ದಾಖಲೆಗಳಿಲ್ಲ. ಆ ರಸ್ತೆಗೆ ಯಾವ ಹೆಸರು ಇಲ್ಲ, KRS ರಸ್ತೆ ಅಂತ ಅಷ್ಟೇ ಅಡ್ಡ ಹೆಸರದು. ನಾವೇ ಯಾಕೆ ಒದಗಿಸೋಣ? ಸರ್ಕಾರದಲ್ಲಿ ಇದೆಯಲ್ಲ. ಎಲ್ಲಿದೆ ಸಾರ್ವಜನಿಕರ ಹತ್ರ ದಾಖಲೆ? ಕಾರ್ಪೊರೇಷನ್ ಇಲ್ಲದೆ ಇರುವಂಥದ್ದು ಸಾರ್ವಜನಿಕರ ಹತ್ರ ಹೆಂಗಿರುತ್ತೆ ದಾಖಲೆ ಅಂತ? ಅದು ಯಾವುದೋ ತತ್ತಲ್ಲಿ ಎಲ್ಲಿಂದ ತಗೊಂಬಂದದನ್ನು ಮೂಡೋದವ್ರು ಕೊಡಬೇಕಲ್ವಾ? ಪಾಲಿಕೆ, ಮೂಡ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ ಇರುವಂಥ ದಾಖಲೆ ಅವರು ಒದಗಿಸ್ಬೇಕು. ಈಗಾಗಲೇ ಕಾರ್ಪೊರೇಷನ್ ಕಮಿಷನರು 9 ಝೋನಲ್ ಕಮಿಷನರ್ಗಳಿಗೆ ಪತ್ರ ಬರೆದಿದ್ದಾರೆ. ಈಗಾಗಲೇ ಜಿಲ್ಲಾ ಅಧ್ಯಕ್ಷರಿಗೂ ಪತ್ರ ಬರೆದಿದ್ದಾರೆ. ಕಾರ್ಪೊರೇಷನ್ ಇವರಿಗೆ ಮೂಡಾದ್ರಿಗೂ ಪತ್ರ ಬರೆದಿದ್ದಾರೆ. ಅವರು ಹುಡುಕ್ತಾ ಇದ್ದಾರೆ. ಎಲ್ಲಾದರೂ ಆ ಥರ ಇದ್ದರೆ ದಾಖಲೆಗಳನ್ನ ಕೊಡ್ತಾರೆ. ಇರುವಂಥದ್ದಿದ್ದರೆ 100ಕ್ಕೂ 100ರಷ್ಟು ಇಲ್ಲಿವರೆಗೂ ಪ್ರಿನ್ಸಸ್ ರಸ್ತೆ ಅಂತಲೇ ಕರಿಬೇಕಾಗಿತ್ತಲ್ವ? ಯಾಕೆ ಮತ್ತೆ ಹೆಸರಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡೋದಾ? ಈಗ ನಿಮ್ಮ ಹೆಸರು ಪ್ರಕಾಶ್ ಅಂತ ಹೆಸರು, ನಿಮ್ಮ ಹೆಸರು ಪ್ರಕಾಶ್ ಅಂತ ನಾಮಕರಣ ಹುಟ್ಟಿದಾಗ ಇಟ್ಟಾದ್ಮೇಲೆ ಅದಾದಮೇಲೆ ಹೆಸರು ಕರೆಯಲ್ವ? ಅವರು ಕರಿಬೇಕು, ಕಂಟಿನ್ಯೂಟಿ ಇರಬೇಕಲ್ವ ಹೆಸರು. ಮತ್ತು ಇನ್ಯಾವುದೋ ಹೆಸರು ಇಟ್ಕೊಂಡು ನಾನು ಹುಟ್ಟಿದಾಗ ಒಂದು ಹೆಸರಿತ್ತು, ಆ ಹೆಸರು ಬೇರೆ, ಈಗ ಇದೇ ಹೆಸರು ಬೇರೆ ಅನ್ನುವಂಥದ್ದು ಹೇಳ್ಕೊಳಕ್ಕಾಗತ್ತಾ? ಹಂಗಾಗಿ ಬರೋದಿಲ್ಲ ಅದು. ಕೊಡಲಿ, ಯದುವೀರವ್ರ ಹತ್ರ ದಾಖಲೆಗಳಿದ್ರೆ ದಯಮಾಡಿ ಕೊಡುವಂಥದ್ದು ಕೇಳಿ ಸರ್. ಈಗಾಗಲೇ ನಾವು ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದೀವಿ, ಕಾರ್ಪೊರೇಷನಲ್ಲಾಗಲಿ ಸರ್ಕಾರದ ಯಾವುದೇ ಇದರಲ್ಲಿ ಅಧಿಕೃತವಾಗಿ ಏನಾರ ಹೆಸರು ಬೇರೆಯವ್ರದ್ದಿದ್ರೆ, ಪ್ರಿನ್ಸಸ್ ಹೆಸರು ಇದ್ದರೆ ನಾವು ಸಿದ್ದರಾಮಯ್ಯನವ್ರ ಹೆಸರನ್ನ ಅಲ್ಲಿಗೆ ತಗೊಂಬರೋದಿಲ್ಲ. ಹೌದು, ಮಾಡಬೇಡಿ. ಕಾನೂನಾತ್ಮಕವಾಗಿ ಮಾಡಂಗಿದ್ರೆ ಮಾಡಿ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳಿದೆ. ಇದರಲ್ಲಿ ಪ್ರಿನ್ಸಸ್ ಹೆಸರಿತ್ತು, ಆ ಏನು ದಾಖಲಾತಿ ಇದೆ ಕೊಟ್ಟ ತಕ್ಷಣ ಅದನ್ನು ಏನು ಕರೆಕ್ಟಾಗಿದ್ದರೆ ಅದನ್ನೇ ಇಡಿ ಅಂತಲೇ ನಾವೇ ಹೇಳ್ತಾ ಇರೋದು. ನಾವು ಎಲ್ಲ ಈಗ ನಾವು ಹೇಳ್ತಾ ಇರೋದು ಇದೊಂದೇ. ಈ ಪ್ರಶ್ನೆಗೆ ಈಗ ಏನು ಉದ್ಭವ ಆಗಿದೆ ಆ ಪ್ರಶ್ನೆಗೆ ಈಗ ಏನು ಉದ್ಭವ ಮಾಡಿದ್ದಾರೆ ಅದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ, ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯನವ್ರ ಹೆಸರು ಅಲ್ಲಿ ಆ ರಸ್ತೆಯಲ್ಲಿ ಸುಮಾರು 8-12 ಆಸ್ಪತ್ರೆಗಳನ್ನು ಕೊಟ್ಟಿದ್ದಾರೆ. ಜನಗಳಿಗೆ ಸಾರ್ವಜನಿಕ ಅನುಕೂಲ ಆಗುವಂಥ ಕೆಲಸ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ಆದ್ದರಿಂದ ಅವ್ರ ಹೆಸರಿಡಿ ಅಂತೇಳಿ ಶಾಸಕರು
ಒಂದು ಪತ್ರ ಕೊಟ್ಟಿದ್ದಾರೆ. ಅದಕ್ಕೆ ಜನರ ಜನರ ಅದೇ ಸಾರ್ವಜನಿಕರ ಬೇಡಿಕೆ ಮೇಲೆ ಇಟ್ಟಿದ್ದಾರೆ, ಕೊಟ್ಟಿದ್ದಾರೆ ಲೆಟ್ರು. ಅದರ ಮೇಲೆ ನಗರ ಪಾಲಿಕೆ ಕಾನೂನಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ. ಯಾರು ಅಬ್ಜೆಕ್ಷನ್ ಹಾಕಿ ಅಬ್ಜೆಕ್ಷನ್ ಕಾಲ್ಫರ್ ಮಾಡಿದ್ದಾರೆ. ಯಾವ್ದಾರ ಕಾನೂನಾತ್ಮಕವಾಗಿ ಪ್ರಿನ್ಸಸ್ ಹೆಸರಿತ್ತು ಅಂದ್ರೆ ಅದನ್ನ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ದಾಖಲೆಗಳಿದ್ರೆ ಕೊಡಿ, ದಾಖಲೆಗಳ ಪ್ರಕಾರ ಏನು ಕಾನೂನಾತ್ಮಕವಾಗಿ ಮಾಡ್ಬೋದು ಅದನ್ನ ಮಾಡಿ ಅಂತ ನಾವು ಹೇಳ್ತಾ ಇದ್ವಿ ಹೊರತು ಕಾನೂನು ಮೀರಿ ಮಾಡಿ ಅಂತ ನಾವೇನು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಹೇಳ್ತಾ